ನಾವು ಕಲ್ತಿರುವಂತಹ ವಿದ್ಯೆಯನ್ನ ಗುರುಗಳಿಗೆ, ಭಗವಂತನಿಗೆ, ಆ ತಾಯಿಗೆ ಸಮರ್ಪಣೆ ಮಾಡಿದೀವಿ ಅಂತಂದ್ರೆ ಅದು ಭಕ್ತಿಯಾಗಿ ಮಾರ್ಪಡ್ತದ. ನೀವು ರುದ್ರಾಭಿಷೇಕನ ನಿತ್ಯದಲ್ಲಿ ಕಲ್ತವರೆಲ್ಲ ಮಾಡಬಹುದು ಅನ್ನುವಂಥದ್ದನ್ನ ಈ ಮೂಲಕ, ಈ ವೈರಾಗ್ಯ ಅನ್ನೋದು ಅತ್ಯಂತ ಒಳ್ಳೇದೆ. ಆದ್ರೆ ಸಾಂದರ್ಭಿಕವಾಗಿರುವಂತಹ ವೈರಾಗ್ಯವನ್ನು ನಾವೆಲ್ಲ ತಾಳ್ತೀವಿ. ನಿಮ್ಗೆ ಗೊತ್ತಿರಬೇಕು, ಕೆಲವು ಸರಿ ನಮಗೂ ವೈರಾಗ್ಯ ಬರ್ತದೆ. ಅಕ್ಕಮದೇವಿಗೆ ಹೆಂಗ್ ಬಂದಲ್ಲ ಅಂತದ್ ಎಲ್ಲರಿಗೂ ಬರ್ತದೆ. ಕೆಲವು ಸಂದರ್ಭದಲ್ಲಿ ಮಾತ್ರ ಬರ್ತದೆ. ನೀವು ಉದಾಹರಣೆಗೆ, ನೀವು ಸ್ಮಶಾನಕ್ಕೆ ಹೋಗಿರ್ತೀರಿ. ಸ್ಮಶಾನಕ್ಕೆ ಹೋದಾಗ ಅಲ್ಲಿ ಏನಂತೀರಿ, ನೀವು ಹೋಗಿತಿರ್ತಾರಲ್ಲ ಆ ಪಾರ್ಥಿವ ಶರೀರವನ್ನ, ಅಲ್ಲ ಡೆಡ್ ಬಾಡಿ ಹಾಕಿರ್ತಾರಲ್ಲ, ಹಾಕಿದಾದ್ಮೇಲೆ ಸ್ವಾಮಿಗಳ ಮೇಲೆ ನಿಲ್ಲಿಸಿ ಮಂತ್ರ ಹೇಳುವಾಗ ಎಲ್ರು ಕಾಲಾಗಿ ಹಾಕೊಂಡಿರೋಂತ ಸ್ಲೀಪರ್ ತೆಗೀರಿ ಅಂತ ಒಂದೊಂದ್ ಕಡೆ ಒಂದೊಂದು ಪದ್ಧತಿ ನಿಲ್ಸಿ ಹೇಳ್ತಿರ್ತಾರ. ಅವಾಗ ಅವ ಯಾರೇ ವ್ಯಕ್ತಿ ಆಗಿರ್ಲಿ, ಅವಾಗ ನಮ್ಮ ಮನಸ್ಸಲ್ಲಿ ನಿಂತಿರುವಂತವ್ರು ಎಲ್ಲರ ಮನಸ್ಸಲ್ಲಿ ಬರೋದೇನಂದ್ರ, ನಾವು ಒಂದ್ ದಿವ್ಸ ಹಿಂಗ್ ಸತ್ತು ಹೋಗವ್ರಲ್ಲ. ಸುಮ್ಮನೆ ಈ ಭಾವನೆ ನಮ್ಮೆಲ್ಲ ಇದಕ್ಕೆ ಸ್ಮಶಾನ ವೈರಾಗ್ಯ ಅಂತ ಕರೀತಾರೆ. ಇದಕ್ಕೆ ಅಲ್ಲಿದ್ದಾಗ ನಮಗ್ ಬರ್ತದೆ, ಏನ್ ನಾವು ಒಂದ್ ದಿವ್ಸ ಹಿಂಗ ಹೋಗುದಿಲ್ಲ, ಎಷ್ಟೆಲ್ಲ ಮಾಡಿದ್ದ ಹೋದ್ರು, ಏನ್ ಬಂಗಾರ ಹಾಕೊಂಡ್ ಮೆರಿತಿದ್ಲು, ನಾನಾ ಊರಾಗ ಚಂದ ಅಂತ ಮೆರಿತಿದ್ಲು, ಏನ್ ನಾವು ಹಿಂಗಲ್ಲ ಒಂದ್ ದಿವ್ಸ ಅನ್ನುವಂತ ಭಾವ ಅಲ್ಲಿ ಬಂದ್ಬಿಡ್ತದೆ. ಎಷ್ಟು ನಮ್ಮ ಮನಸ್ಥಿತಿ ಅಲ್ಲಿಗೆ ಸಟ್ ಆಗಿರ್ತೈತೆ ಅಂದ್ರೆ ನಾವ್ ಇನ್ನೇನೂ ಬಯಸೂ ಹಂಗಿರ್ತದ. ಅಲ್ಲಿಂದ ಒಂದ್ ಸ್ವಲ್ಪ ಮುಂದಕ್ಕೆ ಬಂದ್ಮೇಲೆ ಮನಿಯೊಳಗೆ ಏನಾರ ನೀರ್ ಕಾಸಿರ್ಲಿಲ್ಲ ಅಂದ್ರ, ಬೇಡ ಚಪ್ಪಲ್ ಬಿಟ್ಟು ಹೋಗಿರ್ತೀವಿ, ವಾಪಸ್ ಯಾರು ಚಪ್ಪಲ್ ತಗೊಂಡ್ ಹೋಗಿದ್ರಂದ್ರ ಏನಾಗ್ತದ ನಮ್ಮ ಮನಸ್ಥಿತಿ? ಅಲ್ಲೋಲ ಕಲ್ಲೋಲ ಆಗ್ತದ. ಅದಕ್ಕೆ ಸ್ಮಶಾನ, ಅಲ್ಲಿಂದ ಒಂದೀಟು ಹೊರಗೆ ಬರೋದನ್ನ ಅಷ್ಟ. ಆಮೇಲೆ ನಾವೇ ಈ ಜಗತ್ತಿನಗಿಂತ ಎಲ್ಲರೂ ಸುಂದರ, ಅಥವಾ ನಾವೇ ಜಗತ್ತಿನಾಗ ಯಾರೂ ಸಾವಿಲ್ಲ ನನಗನ್ನುವಷ್ಟರ ಮಟ್ಟಿಗೆ ನಾವು ಬಯಸ್ತೀವಿ. ಆದ್ರೆ ಇನ್ನೂ ಒಂದದ ಅತ್ಯಂತ, ಇದು ಎಬ್ಬರಿಗೂ ಸಂಬಂಧಪಟ್ಟಿರುವಂತಹದ್ದು, ಇದು ಗಣಮಕ್ಕಳಿಗೆ ಸಂಬಂಧಪಟ್ಟಂತದ್ದು ಸ್ಮಶಾನ ವೈರಾಗ್ಯ. ಹೆಚ್ಚು ಅವ್ರ ನಿಂತಿರ್ತಾರ ಅಲ್ಲಿ, ಗುರುಗಳನ್ನ ಎಬ್ಬಿಸಿ ನಿಂದಿರ್ಸಿರ್ತಾರ, ಅವ್ರೆಲ್ಲ ಹಂಗಂದ್ ಬಂದ್ಬಿಡ್ತಾರ. ಇನ್ನು ಹೆಣ್ಮಕ್ಳಿಗೆ ಸಂಬಂಧಪಟ್ಟಂತಹ ಒಂದು ವೈರಾಗ್ಯ ಬರ್ತದ, ಅದು ಪ್ರಸೂತಿ ವೈರಾಗ್ಯ ಅಂತ ಹೇಳಿ. ಪ್ರಸೂತಿ ವೈರಾಗ್ಯ ಅಂದ್ರೆ ನಿಮ್ಗೆಲ್ಲ ಗೊತ್ತಾಗೋದು ಡೆಲಿವರಿ ಟೈಮಲ್ಲಿ. ಈಗ ಬಿಡ್ರಿ, ಈಗಿನ ಕಾಲಕ್ಕೆ ಅದು ಬರಂಗಿಲ್ಲ ಅನ್ಕೋತೀನಿ. ಯಾಕಂದ್ರೆ ಜಸ್ಟ್ ಫಿನಿಶ್, ನಿಮ್ಗೆ ಗೊತ್ತೂ ಆಗೋದಿಲ್ಲ. ಹಿಂದಿನ ಕಾಲದಲ್ಲಿ ಪ್ರಸೂತಿ ಅದ್ರ ಹೆಣ್ಮಗಳಿಗೆ ಈಗ ಎಲ್ಲರಿಗೂ ಎಲ್ಲ ಇದೇನ ಬಂದದಲ್ಲ, ಏನಂತಾರ ಅದಕ್ಕೆ ಕೊಯ್ದಕ್ಕ, ಸಿಜರಿನ್ ಯಾಕೆ ಬಂತು ಅಂತಂದ್ರೆ ಈ ಹೆಣ್ಮಕ್ಳಿಗೆ ತಡೆಯಂಗಿಲ್ಲ. ಈ ಜಗತ್ತಿನೊಳಗೆ ಯಾರ ತಡಿತಾರೋ ಅವರು ಪಡಿತಾರ. ಇದು ಬಹಳ ಜನಕ್ಕೆ ಅರ್ಥ ಆಗ್ಲಿಲ್ಲ. ನಾವು ನಮ್ಮ ಮನಸ್ಸು, ನಮ್ಮ ಅರಿಷಡ್ ವರ್ಗಗಳು ಇವನ್ನೆಲ್ಲ ಯಾರ ತಡಿತಾರಲ್ಲ ಅವ್ರು ಏನಾರು ಒಂದು ಪಡಿತಾರ. ಯಾರು ಇದನ್ನ ತಡೆಯಂಗಿಲ್ಲೋ ಪಡೆಯಂಗಿಲ್ಲ. ಇದಕ್ಕೆ ಉದಾಹರಣೆ, ನೀವು ಡ್ಯಾಮ್ ನೀರ್ ಕಟ್ಟಿದ್ರೆ ವಿದ್ಯುತ್ ತಯಾರಾಗ್ತದೆ, ಹರ್ಕೊಂಡು ಹೋದ್ರೆ ಸುಮ್ಮ ಹರಿದು ಹೋಗ್ತದೆ ಅಷ್ಟೇ.